ನಮ್ಮ ದೇವರು ಕರ್ತನಾದ ಯೇಸು ಕ್ರಿಸ್ತನ ನಾಮದಲ್ಲಿ ಅನುದಿನದ ಆಹಾರ ಪ್ರಿಯರಿಗೆ ಪ್ರೀತಿಯ ಶುಭಾಶಯಗಳು. 2025 ಫೆಬ್ರವರಿ ತಿಂಗಳ 25ನೇ ತಾರೀಕಿನ ಮಂಗಳವಾರದ ದೇವರ ವಾಕ್ಯವು, ನಿಮ್ಮ ಕಣ್ಣುಗಳನ್ನು ಮೇಲಕ್ಕೆತ್ತಿ. ನಾನು ಪರ್ವತಗಳ ಕಡೆಗೆ ನನ್ನ ಕಣ್ಣುಗಳನ್ನು ಎತ್ತುತ್ತೇನೆ. ನನ್ನ ಸಹಾಯವು ಎಲ್ಲಿಂದ ಬರುತ್ತದೆ? ನನ್ನ ಸಹಾಯವು ಭೂಮಿ ಆಕಾಶಗಳನ್ನು ಉಂಟು ಮಾಡಿದ ಕರ್ತನಿಂದ ಬರುತ್ತದೆ. ಕೀರ್ತನೆಗಳು 121:1-2. ಕರ್ತನ ಕಡೆಗೆ ನಮ್ಮ ಕಣ್ಣುಗಳನ್ನು ಎತ್ತುವುದು ಪ್ರಾರ್ಥನೆಯ ಒಂದು ರೂಪ, ನಂಬಿಕೆ ಮತ್ತು ಶರಣಾಗತಿಯ ಕ್ರಿಯೆ. ಈ ಮೇಲ್ಮುಖ ನೋಟದ ಮೂಲಕವೇ ನಂಬಿಕೆ, ಭರವಸೆ ಮತ್ತು ನಿರೀಕ್ಷೆಯು ನಮ್ಮ ಹೃದಯಗಳಲ್ಲಿ ಬೇರೂರುತ್ತವೆ. ದೇವರ ಆಶೀರ್ವಾದಗಳು ನಮ್ಮ ಜೀವನದಲ್ಲಿ ಹರಿಯಲು ದಾರಿ ತೆರೆಯುತ್ತದೆ. ಫಿಲಿಷ್ಟಿಯ ದೈತ್ಯನಾದ ಗೋಲಿಯಾತ್ ಇಸ್ರೇಲ್ ವಿರುದ್ಧ ಬಂದಾಗ ದಾವೀದನು ಗೋಲಿಯಾತನ ಎತ್ತರದ ನಿಲುವು ಅಥವಾ ಅವನ ಕಂಚಿನ ರಕ್ಷಾಕವಚದ ಮೇಲೆ ತನ್ನ ಕಣ್ಣುಗಳನ್ನು ಇಡದೆ, ಬದಲಾಗಿ ದಾವೀದನು ತನ್ನ ಸಹಾಯದ ಮೂಲವಾದ ಕರ್ತನ ಕಡೆಗೆ ತನ್ನ ಕಣ್ಣುಗಳನ್ನು ಎತ್ತಿ, ನೀನು ಬಹಳ ದೊಡ್ಡವನು ಎಂದು ಘೋಷಿಸಿದನು. ಕೀರ್ತನೆಗಳು 104:1. ದೇವರ ಶ್ರೇಷ್ಠತೆಯ ಮೇಲೆ ಕೇಂದ್ರೀಕರಿಸುವ ಮೂಲಕ ದಾವೀದನು ತನ್ನ ಶತ್ರುವಿನ ಮಹತ್ವವನ್ನು ಕಡಿಮೆ ಮಾಡಿದನು. ನಮ್ಮ ರಕ್ಷಣೆಯ ಪರ್ವತದ ಕಡೆಗೆ ನಾವು ನಮ್ಮ ಕಣ್ಣುಗಳನ್ನು ಎತ್ತುತ್ತಿದ್ದಂತೆ ನಮ್ಮ ಸಮಸ್ಯೆಗಳು ಚಿಕ್ಕದಾಗುತ್ತಾ ಹೋಗುತ್ತವೆ. ದಾವೀದನು ಗೋಲಿಯಾತನನ್ನು ಬೆದರಿಕೆಯಾಗಿ ಅಲ್ಲ, ಬದಲಾಗಿ ಜಯಿಸಲು ಒಂದು ಅಡಚಣೆಯಾಗಿ ನೋಡಿದನು. ಜೀವಂತ ದೇವರ ಸೈನ್ಯಗಳನ್ನು ಧಿಕ್ಕರಿಸಲು ಈ ಸುನ್ನತಿಯಿಲ್ಲದ ಫಿಲಿಷ್ಟಿಯನು ಯಾರು? 1 ಸಾಮುವೇಲನು 17:26. ಈ ದೃಷ್ಟಿಕೋನದಿಂದ ಅವನು ದೈತ್ಯನನ್ನು ಸೋಲಿಸಿದನು. ನೀವು ಸಮಸ್ಯೆಗಳು, ಹೋರಾಟಗಳು, ಗೊಂದಲಗಳು ಅಥವಾ ಯಾವ ಭಯಗಳನ್ನು ಎದುರಿಸುತ್ತಿದ್ದೀರಾ? ನಿಮ್ಮ ಮುಂದೆ ಯಾವ ಸವಾಲುಗಳು ನಿಂತಿವೆ? ಅವೆಲ್ಲಕ್ಕಿಂತ ದೊಡ್ಡವನಾದ ಕರ್ತನ ಮೇಲೆ ನಿಮ್ಮ ದೃಷ್ಟಿಯನ್ನು ಇರಿಸಿ. ನಾನು ನಿನ್ನನ್ನು ಎಂದಿಗೂ ಬಿಡುವುದಿಲ್ಲ, ಕೈ ಬಿಡುವುದಿಲ್ಲ ಎಂದು ಅವನು ನಿಜವಾಗಿಯೂ ಭರವಸೆ ನೀಡಿದ್ದಾನೆ. ಇಬ್ರಿಯರಿಗೆ 13:15. ಆತ್ಮವಿಶ್ವಾಸದಿಂದ ಆತನನ್ನು ನೋಡಿ ಮತ್ತು ಘೋಷಿಸಿರಿ, ಕರ್ತನು ನನ್ನ ಬೆಳಕು ಮತ್ತು ನನ್ನ ರಕ್ಷಣೆ, ನಾನು ಯಾರಿಗೆ ಭಯಪಡಬೇಕು? ಕರ್ತನು ನನ್ನ ಜೀವನದ ಬಲ, ನಾನು ಯಾರಿಗೆ ಭಯಪಡಬೇಕು? ಕೀರ್ತನೆಗಳು 27:1. ಕರ್ತನ ಮಹತ್ತನ್ನು ನೋಡಲು ನೀವು ನಿಮ್ಮ ಕಣ್ಣುಗಳನ್ನು ಎತ್ತಿದಾಗ ಅವನು ನಿಮಗಾಗಿ ಸಿದ್ಧಪಡಿಸಿರುವ ಆಶೀರ್ವಾದಗಳನ್ನು ಸಹ ನೀವು ನೋಡುತ್ತೀರಿ. ಆ ದಿನ ಅಬ್ರಹಾಮನು ಕಣ್ಣುಗಳನ್ನು ಮೇಲಕ್ಕೆತ್ತಿದಾಗ ಪೊದೆಯಲ್ಲಿ ಸಿಕ್ಕಿಬಿದ್ದಿದ್ದ ಟಗರು ಅವನಿಗೆ ಕಾಣಿಸಿತು. ಇದು ಕರ್ತನು ತನ್ನ ಮಗನನ್ನು ಯಜ್ಞದಿಂದ ಉಳಿಸಿದ ಒಂದು ಉಪಚಾರ. ಭಯ ಮತ್ತು ಕೃತಜ್ಞತೆಯಿಂದ ದೇವರು ತನ್ನ ಪರವಾಗಿ ಎಲ್ಲವನ್ನೂ ಸಾಧಿಸಿದ್ದಾನೆಂದು ಒಪ್ಪಿಕೊಂಡು ಅವನು ಕರ್ತನಿಗೆ ಕರೆದನು. ಶಾಸ್ತ್ರಗಳು ದೃಢೀಕರಿಸುತ್ತವೆ, ಲೋಕದ ಆರಂಭದಿಂದಲೂ ಮನುಷ್ಯರು ನಿನ್ನನ್ನು ಬಿಟ್ಟು ಬೇರೆ ಯಾವ ದೇವರನ್ನು ಕೇಳಿಲ್ಲ, ಕಿವಿಯಿಂದ ಗ್ರಹಿಸಲಿಲ್ಲ, ಕಣ್ಣು ನೋಡಿಲ್ಲ. ಆತನನ್ನು ಕಾಯುವವನಿಗೆ, ಕ್ರಿಯೆಗೈಯುವವನನ್ನು ಬಿಟ್ಟು ಬೇರೆ ಯಾವ ದೇವರನ್ನು ನೋಡಿಲ್ಲ. ಯೆಶಾಯ 64:4. ದೇವರ ಮಕ್ಕಳೇ, ನಂಬಿಕೆಯಿಂದ ನಿಮ್ಮ ಕಣ್ಣುಗಳನ್ನು ಮೇಲಕ್ಕೆತ್ತಿ ನಿಮಗೆ ಬೇಕಾದ ಪ್ರತಿಯೊಂದು ಆಶೀರ್ವಾದ ಮತ್ತು ಒದಗಿಸುವಿಕೆಯನ್ನು ಕರ್ತನು ಈಗಾಗಲೇ ಸಿದ್ಧಪಡಿಸಿದ್ದಾನೆಂದು ನೋಡಿರಿ. ಆತನಲ್ಲಿ ನಂಬಿಕೆ ಇಡಿ, ಏಕೆಂದರೆ ನೀವು ಕೇಳುವುದಕ್ಕಿಂತ ಅಥವಾ ಊಹಿಸುವುದಕ್ಕಿಂತ ಹೆಚ್ಚಿನದನ್ನು ಮಾಡಲು ಅವನು ನಂಬಿಗಸ್ತನಾಗಿದ್ದಾನೆ. ಮತ್ತಷ್ಟು ಹೆಚ್ಚಿನ ಧ್ಯಾನಕ್ಕಾಗಿ, ಆದ ಕಾರಣ ನೀವು ಕ್ರಿಸ್ತನೊಂದಿಗೆ ಎಬ್ಬಿಸಲ್ಪಟ್ಟಿರುವುದರಿಂದ ಮೇಲಿನವುಗಳನ್ನು ಹುಡುಕಿರಿ, ಅಲ್ಲಿ ಕ್ರಿಸ್ತನು ದೇವರ ಬಲಗಡೆಯಲ್ಲಿ
ಆಸನಾರೂಢನಾಗಿದ್ದಾನೆ. ಮೇಲಿರುವಂಥವುಗಳ ಮೇಲೆ ಮನಸ್ಸಿಡಿರಿ, ಭೂ ಸಂಬಂಧವಾದವುಗಳ ಮೇಲೆ ಇಡಬೇಡಿರಿ. ಕೊಲೊಸ್ಸೆಯವರಿಗೆ 3:1-2. ಕರ್ತನು ನಿಮ್ಮನ್ನು ಆಶೀರ್ವದಿಸಲಿ. ಆಮೇನ್.